ಯವ್ವ ಇದೊಂದು ಸೀರೆ ಹೊಲನ್ನೇ ಅಂದ್ರೆ ಮುಗಿಸಿದ್ರೆ ಹಾಗೆ ಹೋಗತ್ ಬಿಡು. 4 ಸೀರೆ 4 ಜಂಪರ್ ಕೊಟ್ಟಿದ್ರು, 4 ಆದ್ವು. ಬಡ ಬಡ ಅವ್ರಿಗೆ ಕೊಟ್ಟನೆ ಅಂದ್ರೆ ರೊಕ್ಕ ಕೈಗೆ ಬರ್ತಾವ. ಹುಡುಗಿ ನೋಡಿದ್ರೆ ರೊಕ್ಕ ಕಳ್ಸಂದೈತಿ, ರೊಕ್ಕ ಕಳಿಸ್ಬೇಕು. ಪಾಪ ನನ್ನ ಹೆಂಡತಿ ಬೆಳಗಿಂದ ಚಂತೆನ ಹಿಂಗೆ ಹೊಲಿತಾನೆ ಇರ್ತೈತಿ. ಬಂದ್ರನೆ ಬರ್ರಿ ಕೈಕಾಲ್ ಮಾರಿ ತೊಳ್ಕೊಂಬರ್ರಿ, ಊಟ ಹಾಕ್ತೇನೆ. ಹಾಂ ಉಣ್ಣಾಕ ಕೊಡುವಂತಿ ಒಂದು 10 ನಿಮಿಷ ಬಿಟ್ಟು ಉಂಟನ್ ತಗೋ, ಕೈಕಾಲು ಮಾರಿ ತೊಳ್ಕೊಂಡು ಅಂದಂಗೆ ಆದ್ವನ ಹೊಲಿವ ಆದವ್ರಿ ಹೊಲಿಯವ ಆದ್ವು. ಇದೊಂದು ಸೀರೆ ಪಾಲ್ಸ್ ಹಚ್ಚಿನಿ ಅಂದ್ರೆ ಮುಗ್ದ ಹೋಗತಿ. ಅಂದ್ರೆ ಅವ್ರದ್ದು ಅರ್ಬಿ ಅವ್ರಿಗೆ ಕೊಟ್ಟಿನಿ ಅಂದ್ರೆ 4 ಸೀರೆದು ರೊಕ್ಕ 4 ಜಂಪರಿಂದ ರೊಕ್ಕ ಬರ್ತೈತಿ. ಹೌದನ? ಏನು ದೀಪಾವಳಿ ಸಂಬಂಧ ಕೊಟ್ಟಾರನ? ಅಯ್ಯ ಬಾರ ಶಾಂತಕ್ಕ. ಹ್ಞೂನ್ರಿ ದೀಪಾವಳಿ ಸಂಬಂಧ ಕೊಟ್ಟಾರ. ಆದ್ರೆ ದೀಪಾವಳಿ ಹೊತ್ತಿನಾಗ ಗದ್ಲು ಬಾ ಇರ್ತೈತಲ್ಲ, ಅರಿಬಿ ಇವ್ರು ಕೊಟ್ಟಿರ್ತಾರಲ್ಲ, ಅದಕ್ಕೆ ಆಗುದಿಲ್ವಾ ನಿನಗೆ? ಅವಸರ ಮಾಡಿ ಜಂಪರ್ ಕೆಡಿಸಿ ನನಗೆ ಒಟ್ಟು ಆರಾಮಾಗಿ ಹೊಲ್ದು ಕೊಡು ಈಗ ಅಂತೇಳಿ ಈಗ ಕೊಟ್ಟೋಗಿದ್ರ. ಯಾರ್ದಿದು ಸೀರೆ? ಕನ ಚಂದ ಐತಿ ನೋಡ್ಲೆ. ಇದೆ ಶಾಂತಕ್ಕ, ಈ ಗುಳುಂಗೋಡು ಸೀವಿ ಹಾಕಿದೆ. ಓ ಹಾಕಿದನ? ಚಂದ ಐತಿ ನೋಡಿ ಸೀರೆ. ಆಕಿಗೆ ಏನು ಬಿಡುವ, ಆಕಿ ಗಂಡ ಎಂಥದಾದ್ರೂ ತಂದು ಕೊಡ್ತಾನ. ಚಲೋ ಐತಿ ನೋಡಿ ಸೀರೆ. ನಾನು ನೀನು ತಗೋಬೇಕಂದ್ರೆ ಆಕತೇನ ಗಿರ್ಜಿ ದೌಡಿ ಉನ್ನ. ಅಯ್ಯೋ ಕೊಡು ಹೊತ್ನಾಗ ಹೇಳಾಳ ಇವ 2,500 ರೂಪಾಯಿ ಸೀರೆ ಗಿರ್ಜಿ ಮತ್ತೆ ಏತಾಗಾರ ಹಾಳು ಮಾಡಿವ ನೋಡಿ, ಮತ್ತೆ ನೀನ ಕೊಡ್ಬೇಕಾಕತಿ. ಭಾಳ ಅಗದಿ ಸೂಕ್ಷ್ಮಾಗಿ ಚಂದಾಗಿ ಹೊಲದು ಕೊಡುವ ಅಂತ ಹೇಳ ಗೊತ್ತನ? ಹೌದಾ? ಹಾಲು ಬಿಡುವ. ಏಟಂತೀವಿ ಕೆರಕ್ಕ ಪಾಲ್ಸ ಚಕ್ಕ? 60 ರೂಪಾಯಿ ಶಾಂತಕ್ಕ. ಒಂದು ಸೀರೆ 60 ರೂಪಾಯಿ, 4 ಸೀರೆ 100. 4 ಸೀರೆ 60 60 120 120 240. ಜಂಪರ್ ಕೊಟ್ಟಾಳ ಇವ್ರದ್ದು 4 ಸೀರೆ 4 ಜಂಪರ್ ಬಂದಿದ್ವು. ಒಂದು ಸೀರೆ ಜಂಪರ್ 250, ಒಂದು 200, ಒಂದು 300. ಅಂದ್ರೆ ಡಿಸೈನ್ ಹೇಳಿದ್ರ ಮೇಲೆ ರೇಟ್ ಅಲ್ಲ. ಹಂಗೊಂದು 700-800 ರೂಪಾಯಿ ಆಕತಿ. ಇಲ್ಲ ಎಲ್ಲ ಲೆಕ್ಕ ಮಾಡಿಟ್ಟಾರಿ, 1,000 ರೂಪಾಯಿನ ಆಕತಿ. ಚಲೋ ಆತ್ ಬಿಡವ. 1,000 ರೂಪಾಯಿ ಆತಂದ್ರೆ ಹಬ್ಬದ ಖರ್ಚಿಗೆ ಆಕತ್ತಲ್ಲ. ಹೂನ ಶಾಂತಕ್ಕ. ಅಯ್ಯೋ ಹಬ್ಬದ ಖರ್ಚು ಅಂತ ನೀ ಅಂತಿ. ಅದು ನನ್ನ ಮಗಳು ಅದು ಎಂಥದ ಪೀಜನ ಏನೋ ಬುಕ್ ತೊಗೋಬೇಕು, 1,000 ರೂಪಾಯಿ ಕಳ್ಸವ ಅಂದಾಳ. 1,000 ರೂಪಾಯಿ ಕಳಿಸ್ಬೇಕು ಅಕ್ಕಿಗೆ. ಹೌದನ? ಆಗ್ಲಿ ಬಿಡು, ಓದಿ ಚಂದಾಗಿ ಓದ್ಲಿ. ನೌಕರಿ ತೊಗೊಂಡ್ಲಂದ್ರೆ ನಾಳೆ ನಿಮ್ಗೆ ಹೆಮ್ಮೆಲವ. ಹೌದಿಲ್ಲ? ನಾಳೆಗೆ 10 ರೂಪಾಯಿಗೂ ನಮ್ಮಂಗ ಗಂಡುಗಳ ಕಡೆ 10 ರೂಪಾಯಿಗೂ ಕೈ ಚಾಚು ಚಿಂತಿರಂಗಿಲ್ಲ. ತಾವು ದುಡಿದು ತಮ್ಮ ರೊಕ್ಕ ತಾವು ಇಟ್ಕೋತಾವು. ಏನ ಬಿಡ್ರಿ ಶಾಂತಕರ, ನೀವು ಅಂತೀರಿ. ಅವ್ರನ್ನ ಓದ್ಸು ಮಟ ನಮ್ಮ ತೇರು ಎಳ್ಯಾಕತ್ತಲ್ಲಿ. ಇಲ್ಲಿ ನನ್ನ ಮಗ ಒಂದು ಶಾಣೆ ಅದಾನ, ಇಲ್ಲೇ ಓದ್ತಾ ಅದಾನ. ಅವನದೇನು ಫೀಸ್ ಏನು ನಮ್ಗೆ ಅಷ್ಟು ಮೈ ಮ್ಯಾಗಿಲ್ಲ. ಅದೇನೋ ಚಲೋ ಓದಿ ಮಾರ್ಕಸ್ ತೆಗೆದಿದ್ದಕ್ಕೆ ಅವನು ಫ್ರೀ ಐತಿ SLC ಮಟಾನು. ಹೂನ ಶಾಂತಕ್ಕ, ಮಗಳದೊಂದು ಹಂಗಾಗಿದ್ರೆ ಚಲೋ ಆಗ್ತಿತ್ತು. ಆದ್ರೆ ಎಲ್ಲಾಕತಿ ಈ ವರ್ಷದ ಫೀಸ್ ಎಷ್ಟು ಕೊಟ್ಟೇಬೇಕಿದೆ ಯವ್ವ? ಅಲ್ಲಿ ಇಲ್ಲಿ ಅದು ಇದೆಲ್ಲ ಕೂಡ್ಸಿಟ್ಟು ಇದ್ದಿದ್ದು ಬಂಗಾರ ಒತ್ತಿ ಇಟ್ಟು ಎಲ್ಲ ಕೂಡ್ಸಿ ಇದು ಮಾಡಿ 36,000 ರೂಪಾಯಿ ಕಟ್ಟೇವಿ ನೋಡು. 36,000 ರೂಪಾಯಿ ಎಲ್ಲಿದ ತರ್ಬೇಕ್ರಿ? ನಾವು ರೈತರು ಹೊಲ ನಂಬ್ಕೊಂಡಿರೋರು. ಹೋಲ್ ಬಿಡಾಗಿರ್ತಿ. ಅದೇನಂತಾರಲ್ಲ, ಬೆಳಕು ഇരുಳು ಕಾಲದಿಂದ ಬೆಳಕು ಬರ್ಬೇಕಂತೇಳಿ. ಏನೋ ಕಷ್ಟದ ಕಾಲ. ನಾಳೆ ಮಗ ದುಡಿಯಾಕತ್ನು, ನೌಕರಿ ಮಾಡಾಕತ್ರ, ಇವೆಲ್ಲ ಒಂದು ಲೆಕ್ಕನ್ಲೆ. ಮಗಳು ದುಡಿಯಾಕತ್ರ ಹಂಗೊಂದು 2 ವರ್ಷ ನೌಕರಿ ಮಾಡ್ಲಾರ್ದ ಅಂತೂ ಲಗ್ನ ಆಗುದಿಲ್ಲ. ಹಂಗೆ 2 ವರ್ಷ ತೆಗಿದ್ದು ಬಿದ್ದಿದ್ದು ಸಾಲ ಇಲ್ಲ ಹರ್ಕೊಂಡು ಆರಾಮ್ ಕೈ ತುಂಬ ರೊಕ್ಕ ಮಾಡ್ಕೊಂಡು ಆಮೇಲೆ ಮದುವೆ ಮಾಡೋದುವ. ನಾನು ಅದೇ ಧೈರ್ಯದ ಮ್ಯಾಗ ಅದೇನು ನೋಡಿ ಶಾಂತಕ್ಕ. ಓದ್ಲಿ ನನ್ನ ಮಗಳು ನನ್ನಂಗೆ ಆಗೋದು ಬೇಡ. ಆಕಿ ಬಾಳೆ ನಾನಂತರೂ ನೋಡಿಲ್ಲ, ರಾಟಿ ಮುಕ್ಕಳಿ ತುಳಿಯಾಕತ್ತೇನಲ್ಲ, ಹಿಂಗೆ ತುಳಿದಾಗೋದು ಬೇಡ. ಆಕಿಯಾರ ಚಂದಾಗಿ ಓದಿ 4 ದೊಡ್ಡ AC ರೂಮ್ನ್ಯಾಗ ಕುಂತು ಕುರ್ಚಿ ಮ್ಯಾಗ ಪಗಾರ ತಗೋಲಿ ಅನ್ನೋದ ನನ್ನ ಆಸೆ. ಬಾರ ಶಾಂತಕ್ಕ ಕುಂದ್ರ ಬಾ. ಅಯ್ಯ ರೀ ಒಂದು ಕುರ್ಚಿ ಕೊಡ್ರಿ ಅತ್ತಾಗ. ಬೇಡ 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 ಮಲೇಶಣ್ಣ, ನೀ ಸುಮ್ಮನಿರಪ್ಪ. ಕುರ್ಚಿ ಗಿರ್ಚಿ ಬೇಡ, ಏನು ದೊಡ್ಡ ನಾ ಏನು ಇದು ಅಲ್ಲ. ಇಲ್ಲೇ ಕುಂದಿರ್ತೇನಲ್ಲ ನೋಡು, ಅಷ್ಟು ಸ್ವಚ್ಛ ಐತಿ. ತೊಳೆದು ಬಳದು ವರ್ಷಾಳ ಅಷ್ಟು ಸ್ವಚ್ಛ ಐತಿ. ಇದ್ರ ಮ್ಯಾಗ ಕುಂದ್ರಲಾರ್ದ ಕುರ್ಚಿ ಬೇಕಂತ. ಹಂಗಾರೆ ನೀವು ಒಂದು ಈಟ್ ಮಾತಾಡ್ರಿ, ಒಟ್ಟು ಕೈಕಾಲು ಮಾರಿ ತೊಳ್ಕೊಂಬರ್ತೇನೆ. ನಮ್ದು ಅದ ಬಾಳೆ ಇವ. ನನ್ನ ಮಗಳು ಈಗ ನಾಳೆ ದವಾಖಾನೆ ಕರ್ಕೊಂಡು ಹೋಗ್ಬೇಕು. ಯಾಕ ಶಾಂತಕ್ಕ? ಓ ಅದಕ್ಕೆ. ಹೌದಲ್ಲ ಶಾಂತಕ್ಕ, ಇದೇನೇ ಇವ ಇದು? ಒಬ್ಬೊಬ್ರಿಗೆ ಒಂದೊಂಥರ ಪಜಿತ್ ನೋಡ ಶಾಂತಕ್ಕ. ಅಲ್ಲ ಇನ್ನ ಮಟ್ಟ ಯಾಕ ಹಂಗಾರ? ಏನು ಅನ್ಬೇಕು? ಏನಾಗಿರ್ಬೋದು? ನನಗೂ ತಿಳಿಲಂಗ ಆಗ್ಬಿಟ್ಟತ್ಲೆ ಗಿರ್ಜಿ. ಭಾಳ ವಿಚಿತ್ರ ಆಗೈತವ. ನಮ್ಮ ಗಂಡನ ಸ್ವಾದ್ರತ್ತೆ ಅಂತ ಅಂದ್ರೆ ನಮ್ಮ ಕುಟುಂಬದಾಗ ಅಲ್ಲ, ಇವ್ರ ಕುಟುಂಬದಾಗ ಒಬ್ಬಾಕಿ ಹಿಂಗಾಗಿತ್ತಂತ. ಆಕಿ ಎಷ್ಟೋ ವರ್ಷ ಔಷಧ ಎಲ್ಲ ಕೊಡಿಸಿಂದ ಆರಾಮಾದ್ಲಂತೆ. ಅದು ಸರಿ ಹೋತಂತ. ಅದೇ ಎಲ್ಲಿ ನನ್ನ ಮಗಳಿಗೆ ಬಂದತನ ಅಂತೆ ನಾನು ಅಂದಂಗೆ. ಈಗ ಶಾಂತಕ್ಕ ಎಷ್ಟು ವರ್ಷ ನಿನ್ನ ಮಗಳಿಗೆ? ಅಯ್ಯೋ 15 ವರ್ಷ. ಅಲ್ಲ ಗಿರ್ಜಿ, ನಾ ದುಡಿಕೆಗಿದ್ದು 12 ವರ್ಷಕ್ಕೆ, ನಮ್ಮ ಅಕ್ಕ ದುಡಿಕೆಗಿದ್ದು 8ನೇ ಇದ್ದಾಗನ ಆಗೈತಿ ಅಂದಿದ್ಲಪ್ಪ. ಆಕಿ ಓದಾಳಲ್ಲ ಚಲೋ ತಂಗ. ಹಂಗಾಗಿ ಒಟ್ಟು ನಾವು 12 ವರ್ಷ 11 ವರ್ಷ 12 ಅಂದ್ರೆ ದೊಡ್ಡವರಾಗಿವ್ ನಾವು ಮನೆಯಾಗೆಲ್ಲ. ಈಕೆ ಬೇಕಿ ಯಾಕೆ 15 ವರ್ಷ ಆತ ಗಿರ್ಜಿ, ಇನ್ನೂ ದೊಡ್ಡಕ್ಕೆ ಆಗೋಳು. ನನಗದೇ ಚಿಂತೆ ಆಗ್ಬಿಟ್ಟತವ ಯವ್ವ. ಏನಾರ ಆಕ್ಕತ್ತೋ ಏನಿಲ್ಲೋ. ಈಕಿ ನನ್ನ ಗಂಡನ ಸ್ವಾದರತ್ತಿ ಅನ್ನಲ್ಲ, ಅವ್ರಿಗೆ ಹಿಂಗಾಗಿ 20ವರೆಗೆ ದೊಡ್ಡಕ್ಕೆ ಆಗಿದ್ದಿಲ್ಲಂತ. 20ವರೆಗೆ ಅಂತ ನೋಡು, 20 ವರ್ಷ ಮಟ್ಟ ದೊಡ್ಡಕ್ಕೆ ಆಗಿದ್ದಿಲ್ಲಂತ. 20 ವರ್ಷದ ಮ್ಯಾಲ ದೊಡ್ಡಕ್ಕೆ ಹೇಳಂತ, ಗೊತ್ತನು? ಹೌದಾ? ಇದೇನು ಶಾಂತಕ್ಕ ವಿಚಿತ್ರ ಆತಲ್ಲ. ಹೂನವ, ಒಬ್ಬೊಬ್ರಿಗೆ ಹಂಗೆ ಇರ್ತೈತಂತ. ಅಂದ್ರೆ ಈಗ 100 ಮಂದಿಯಾಗ ಒಬ್ರಿಗೆ ಆಕತ್ತಂತ. ಹಿಂಗೆ 100 ಮಂದಿಯಾಗ ಒಬ್ಬಿಗೆ ನನ್ನ ಮಗಳ ಆಗ್ಬೇಕಿತ್ತ ನೀವು. ಅದೇ ಚಿಂತೆ ನನಗೆ.
ಇರ್ಲಿ ಬಿಡಿ ಶಾಂತಕ ಔಷಧ ಕೊಡಿಸ್ರಿ. ಗೌಂಟಿ ಔಷಧ ಇಂಗ್ಲೀಷ್ ಔಷಧೆಲ್ಲ ಬೇಡ ಅನ್ನಿಸ್ತತ್ ನೋಡು. ಈ ಗೌಂಟಿ ಔಷಧ ಕೊಡಿಸಿದ್ರೆ ಆಗ್ಬೋದು ನೋಡು. ಏನು ಚಿಂತೆ ಮಾಡ್ಬೇಡ್ಬೇಕು, ಹುಲಿ ಹಾಕತ್ತೆ. ಏನಾಕತ್ತೆ ಏನು ಬಿಡ್ತೈತವ. 15 ವರ್ಷ ಆತು ಇನ್ನೂ ಆಗಿಲ್ಲ. ನನಗೆ ಹಿಂಗೆ ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ಏನು ಮಾಡಿಲ್ಲ. ಆಗ್ತೈತೆ ಅಲ್ಲ ಗಿಜ್ಜೆ, ನಾ ಅದಕ್ಕೆ ಬಂದೆ ಅಂದ್ರೆ ನನ್ನ ಜಂಪರ್ ಹೊಲ್ದೇ ಇಲ್ಲಲೇ. ಅಬ್ಬಾ ಬಾ ಬಾ ಬಾ. ಇಲ್ಲಿ ಹೇಳ್ತೀರಿ, ಒಳಗೆ ಕಳಿಸ್ಬಿಡ್ರಿ, ಒಳಗೆ ಇಟ್ಬಿಡ್ರಿ. ಅಯ್ಯೇ ತಡ್ರಿ ಅಣ್ಣಾರ ಇಲ್ಲೇನಿಲ್ಲ ಸರಿ, ಇಲ್ಲೇನಿಲ್ಲ ಸರಿ. ಯಾಕ್ಲೇ ಒಳಗೆ ಇಡ್ಲಿ ಬಿಡು, ಮತ್ತೆ ನಾ ಎತ್ತಿ ಬಿಡ್ಬೇಕಾಕತಿ. ನಾನು ನೀನು ಸೇರಿ ಎತ್ತಿ ಬಿಟ್ರು ಅಡ್ಡಿ ಇಲ್ಲ. ಅಲ್ಲಿ ನೋಡು ಹಂಗ ಪಟಕ್ನ ತಿರುಗಬೇಡ, ಮೆಲ್ಲಕ್ ನೋಡು, ಪಾರಕ್ ನೋಡಕತ್ತಾಳ. ಆಕಿ ನೋಡಿದ್ಲಂದ್ರೆ ಇಡೇ ಊರಿಗೆ ಪೇಪರ್ನಾಗ ಕೊಡೋದು ಬೇಡ, ಟಿವಿಯಾಗ ಹಾಕ್ಸೋದು ಬೇಡ, ಇಡೇ ಊರಿಗೆ ಟಾಮ್ ಮಾಡ್ತಾಳ. ನಾವು ತಂದಿರೋ ವಾಷಿಂಗ್ ಮಿಷನ್ ನೋಡ್ಲಿ, ಸುಮ್ಮನಿರ್ರಿ. ಆಗ ನೋಡ್ರಿ ಎಷ್ಟು ಚಂದ ಐತೆ ನಮ್ಮ ವಾಷಿಂಗ್ ಮಿಷನ್. 38,000 ಕೊಟ್ಟೇವಿ. ಸುಮ್ಮನಿರ್ರಿ ನೀವು. ನೋಡಿ ಹೊಟ್ಟೆ ಉರ್ಕೋಲಿ, ಗೊತ್ತನ. ಅಬ್ಬಾ ಅಬ್ಬಾ ವಾಷಿಂಗ್ ಮಿಷನ್. ಹಾಂ ಏಕಿನ ಇವಾ ಈ ಸುಡ್ಗಾಡಿ ಇದ್ರ ಹೆಸರ ಬಾಯಾಗ ಬರೋದಲ್ಲ ನನಗೂ. ಏ ಜ್ಯೋತಿ ಈಕೆ ಜ್ಯೋತಿ ಪಟ್ ಹೇತಿ ಒಳಗೆ ಸೇರ್ಕೊಂಡ್ಬಿಟ್ಟಿರ್ತಾಳ. ಇಲ್ಲಿ ನೋಡಿ ಬರ್ಲಿ, ಎದುರಿನ ಮನೆಯವರು ಎಂತ ಚಲೋ ವಾಷಿಂಗ್ ಮಿಷನ್ ತಂದಾರ. ತಂದ್ರೆ ತರ್ಲಿ ಬಿಡ್ರಿ ಎತ್ತಿಯಾರ. ಒಳಗಿಲ್ಲಿ ಬೇಕಾದಟ್ಟು ಕೆಲಸದವು ಯಾರು ಏನು ತಂದ್ರಂತ ನೋಡೋದೇ ನಿಮ್ಮ ಕೆಲಸ. ನಮಗೂ ಅದನ್ನೇ ಹೇಳ್ತಿರತ್ತಾಗ. ನಂಗೇನು ನೋಡಕ್ ಪುರ್ಸತ್ ಇಲ್ಲಿಗ. ಅವ್ರು ತಂದಿದ್ದು ನೀವೇ ನೋಡ್ಕೊಂಡು ನಿಂದ್ರಿ. ಊರ್ ಬಿಡಾಡಿ ಈಕೆ ಬೇಕತ್ತಾಗ. ಹಂಗಾಗಿ ಮತ್ತೆ ನೀ ಸ್ವಸ್ತ್ಯಾರಿಗೆ ಹೆಟ್ಟದ್ ನಾನು. ಏನು ಮಾಡ್ಲಿ ಹಾಂ ಕಿರ್ಜಿ ಮನೆ ಕಡೆ ಹೋಗಿ ಮೊದಲು ಹೇಳಿ ಬರ್ತೇನೆ. ಅತ್ತೆ ತಿಂಡಿ ತಿಂತೀನಿ ಅಂದ್ರಲ್ಲ. ಯವ್ವ ನೀನ್ ಹೊಲಸ್ ಭಾಷೆ. ನಮ್ಮ ಕಡೆ ತಿಂಡಿ ಅಂದ್ರ ಕೆಟ್ಟದಕ್ಕಂತಾರ. ನೀ ತಿಂಡಿ ಗಿಂಡಿ ಅನ್ಬೇಡವ ತಾಯಿ. ನೀ ನಾಷ್ಟ ಅಂತ ಅನ್ನ. ತಿಂಡೇನು ನಾಷ್ಟಾನ ಆಮೇಲೆ ಬಂದು ಮಾಡ್ತೀನಿ. ತಿಂಡಿ ಅಂತ ವಾಚಿ. ಅಲ್ಲಿ ಎಂಥ ಜನ ಇವರು. ತಿಂತೀನಿ ಅಂತ ಹೇಳ್ತಾರೆ, ಆಮೇಲೆ ತಿನ್ನಲ್ಲ ಅಂತ ಹೇಳ್ತಾರೆ. ಛೇ, ಈಗ ಇದನ್ನೆಲ್ಲ ಹೋಗಿ ಎಲ್ಲರ ಮುಂದೆನೂ ಟಾಮ್ ಮಾಡೋವರೆಗೂ ಇವ್ರಿಗೆ ಸಮಾಧಾನ ಇಲ್ಲ. ಅಯ್ಯೋ ದೇವ್ರೆ, ಎಂಥ ಜನನಪ್ಪ. ಇಂಥವ್ರೆಲ್ಲ ಇಲ್ಲಿರಕ್ಕೆ ಸಾಧ್ಯ ಇವರು. ಹಾಳದ್ದು ಇವತ್ತು ನಮ್ಮ ಮನೆಯಲ್ಲಿತ್ತಲ್ಲ ಸರ್ದಿ, ಅದಕ್ಕೋಸ್ಕರ ತಿನ್ನಂತ ಹೇಳಿದ್ದೆ. ದೋಸೆ ಮಾಡಿದ್ದೆ. ನಾನು ನನ್ನ ಪಾಡಿ ಕೆಲಸ ಮಾಡ್ಕೊಳಕ್ಕೆ ಹೋಗ್ತೀನಿ. ಇವ್ರು ಯಾವಾಗಾದರೂ ಬರಲಿ, ಬಂದಾಗ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತೀನಿ, ತಿನ್ನಲಿ. ನಾಳೆ ಅವ್ರ ಮನೇಲಿ ಊಟ ಮಾಡೋದು. ಅದೇನು ಮಾಡ್ಕೋತಾರ ಮಾಡ್ಕೊಳ್ಳಿ. ಹಾಳಾದ ನಮ್ಮ ಮನೆ ಪಾಳೆ ಬಂದಾಗ, ನಮ್ಮ ಮನೆ ಸರ್ತಿ ಬಂದಾಗ ನಂಗೆ ತಡ್ಕೊಳಕ್ಕೆ ಆಗೋದಿಲ್ಲ ತಗ. ಹಾಳಾದ್ದು ಸಿಟಿಗೆ ಹೋಗಿ ಸೆಟ್ಲ್ ಆಗೋಣ ರೀ ಅಂತ ಹೇಳಿದರೆ ಇವ್ರು ನಮ್ಮ ಮನೆಯವ್ರು ಬರೋದಿಲ್ಲ. ನಾನು ಏನಂತ ಮಾಡಲಿ. ಹಾಳಾದ್ದು ಇಲ್ಲಿದ್ದದನ್ನೆಲ್ಲ ನೋಡಬೇಕು. ಸಿಟಿಯಾಗಿದ್ದರೆ ಎಷ್ಟು ಚಂದ ಒಂದು ಮಾಲ್ಗೆ ಹೋಗ್ಬೋದು, ನಂಗೆ ಬೇಕಂದ ಫಿಲಮ್ ನೋಡ್ಬೋದು, ಪೇಟೆಗೆ ಹೋಗ್ಬೋದು, ಎಲ್ಲ ಮಾರ್ಕೆಟೆಲ್ಲ ಸುತ್ಬೋದು. ಇಲ್ಲಿ ಏನೂ ಇಲ್ಲ. ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡೋದು, ಆಮೇಲೆ ಎಲ್ಲ ಕೆಲಸ ಮುಗಿದ್ರೆ ಸೀರಿಯಲ್ ನೋಡ್ತಾ ಆರಾಮಾಗಿ ಕೂತ್ಕೊಳ್ಳೋದು. ಏನ ಜ್ಯೋತಿ ನಿಮ್ಮ ಅತ್ತಿ ಸತ್ನೆ ಬದುಕಿನ್ನೆ ಅಂತೇಳಿ ನಮ್ಗೆ ಎದ್ದು ಬಿದ್ದು ಓಡಾಕತ್ತಾರಲ್ಲ, ಯಾಕ ಅಟ್ಯಾಕ್ ಅವಸ್ರ? ನಿಮ್ಮ ಮನೇಲಿ ತಗೊಂಡು ಬಂದಿದ್ದೀರಲ್ಲ ವಾಷಿಂಗ್ ಮಿಷಿನ್, ಅದನ್ನ ಹೋಗಿ ಎಲ್ರಿಗೂ ಹೇಳೋವರೆಗೂ ಅವ್ರಿಗೆ ನಿದ್ದೆ ಬರಲ್ಲ. ರಾತ್ರಿ ಎಲ್ಲ ಎಚ್ಚರವಾಗೇ ಇರ್ತಾರೆ. ಅದಕ್ಕೆ ನಾನು ದೌಡ್ ಒಳಗಿಡ್ಲಿಲ್ಲ. ಅವ್ವ ನಿಮ್ಮ ಅತ್ತಿ ಕಣ್ಣಿಗೆ ಕಾಣ್ಲಿ ಅಂತೇಳಿ ನಾವು ಈಗ ತಂದೇವೆ ಅಂತೇಳಿ ಎಲ್ಲರಿಗೂ ಗೊತ್ತಾಗಬೇಕಾ? ಹಂಗಂತೇಳಿ ಈಗ ತಂದು ಸೀದಾ ಒಳಗಿಟ್ಬಿಟ್ರೆ ಗೊತ್ತಾಗಬೇಕಲ್ಲ. ಎಲ್ಲರಿಗೂ ಹೋಗಿ ಹೇಳಕ್ಕೂ ಆಗೋದಿಲ್ಲ. ಅದಕ್ಕೆ ನಿಮ್ಮ ಅತ್ತಿ ನೋಡ್ಲಿ ಅಂತೇಳಿ ಹೊರಗಿಟ್ಟಿದ್ದೆ. ಈಗ ನಿಮ್ಮ ಅತ್ತಿ ನೋಡಿಲ್ಲಲ್ಲ ಬಿಡು, ಎಲ್ಲರಿಗೂ ಹೋಗಿ ಆಕಿನ ಹೇಳ್ಕೊಂಬರ್ತಾಳ. ಚಿಂತೆ ಬಿಡುತ್ತೆ ನನಗೂ. ಯಾಕಂದ್ರೆ ಈ ಹಳ್ಳ ಹೆಂಗಂದ್ರೆ ಏನಾರತ್ತಂದ್ರೆ ಎಲ್ಲರಿಗೂ ಹೇಳಬೇಕು, ಇಲ್ಲಿಕಂದ್ರೆ ಸಮಾಧಾನ ಆಗೋದಿಲ್ಲವ್ವ. ಅಲ್ಲ ನಿಮ್ಮೂರಾಗ ಪೇಟೆಗ ಅಲ್ಲಿ ಹಿಂಗ ಮಂದಿ? ನಮ್ಮ ಸಿಟಿ ಒಳಗೆ ಈ ಥರ ಎಲ್ಲ ಇಲ್ಲ. ಅವರು ಈಗ ನಮ್ಮನೆ ಒಳಗಡೆ ಯಾರೇ ಬರಲಿ, ಯಾರೇ ಹೊರಗಡೆ ಹೋಗಲಿ, ಯಾರು ನೋಡ್ಕೊತ ಕುತ್ಕೊಳ್ಳಲ್ಲ. ಯಾಕಂದ್ರೆ ಎಲ್ಲರೂ ಬಿಸಿ ಇರ್ತಾರೆ, ಅವ್ರವ್ರ ಕೆಲಸಕ್ಕೆ ಅವ್ರು ಹೋಗಿರ್ತಾರೆ. ಇದನ್ನೇ ಎಲ್ಲ ನೋಡ್ಕೊತ ಕುಂದ್ರಂಗಿಲ್ಲ. ಆಮೇಲೆ ಇನ್ನೊಂದು ನೋಡಿದ್ರು ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಸ್ವಲ್ಪ ಜನ ವೈಫ್ ಇದ್ದವ್ರು ಇರ್ತಾರಲ್ಲ, ಅವರಷ್ಟೇ ಸ್ವಲ್ಪ ಮಾತಾಡ್ತಿರ್ತಾರೆ. ಉಳಿದವ್ರು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರದ್ದೇ ಅವ್ರಿಗೆ ಕೆಲಸ ತುಂಬ ಇರುತ್ತಲ್ಲ, ಹಾಗಾಗಿ ಇದು ಮಾಡ್ತಾರೆ. ಮಾತಾಡಿದ್ರು ಮಾತಾಡ್ಬೋದೇನಪ್ಪ, ನಂಗಂತೂ ಗೊತ್ತಿಲ್ಲ. ಹೌದನೇ? ಇನ್ನು ಈಗ ತಡಿ, ಹೋಗ್ತಾ ಎಲ್ಲ ಗೊತ್ತಾಕಾವ್ ನಿನಗೂ. ಬರ್ತೇವೆ, ಒಳಗಿಡ್ತೀವಿ. ಮತ್ತು ಹಾಳಾದ ಮಂದಿ ಕಣ್ಣು ಬಿದ್ದಿದ್ದಿತ್ತು. ಅಲ್ಲ ಎಂಥ ಜನನಪ್ಪ ಇವರು. ಜನ ನೋಡ್ಲಿ ಅಂತ ಹೊರಗಡೆ ಇಡೋದು ಇವರೇ, ಮಂದಿ ಕಣ್ಣು ಬಿದ್ದಿದ್ದಿತ್ತು ಅಂತ ಒಳಗಿಡೋದು ಇವರೇ. ಅಯ್ಯೋ ದೇವ್ರೇ. ಶಾಂತಕ ಅಯ್ಯವ್ವ ಪಾರಕ್ ಬಂದ್ಲವ ಇವ ತಗ. ಮುಗಿತ್ ಕತಿ. ನಾನು ಹಾಳಾದಕ್ಕೆ ತಗ ಆಗಲೇ ಹೋಗ್ಯಾರ ಹೋಗ್ಲಿಲ್ಲ ತಗ. ಗಿರ್ಜಿ ನನ್ನ ಜಂಪರ್ ಹೊಲ್ದಿ ಇಲ್ಲಲೇ. ಇನ್ನೂ ಎಷ್ಟು ತಿಂಗಳಿಗೆ ಹೊಲ್ದು ಕೊಡೋದ್ ನೀ ಅದನ್ನ? ಶಾಂತಕ ಒಂದು ಸ್ವಲ್ಪ ಇವ್ರ ಹಾಲೆ ಹೊಲ್ದು ಕೊಡ್ತೇನೆ. ಓ ಶಾಂತಕ್ ನೀನು ಇಲ್ಲೇ ಇದೆಯೇನು? ಬೇಷಾತ್ ಬಿಡ. ಮತ್ತೆ ಇಕ್ಕಿ ಮನೆಗೆ ಬಂದು ನಿನ್ನ ಮನೆಗೆ ಬರತ್ತಪ್ಪ. ಅಲ್ಲೋ ಆಕೆದಾಳಲ್ಲಕ್ಕಿ ಶಿವಗಂಗವ್ವ. ಯವ್ವ ಊರ್ ಬಿಡಾಡಿ ಚಲೋ ವಾಷಿಂಗ್ ಮಿಷನ್ ತಂದಾಳ ಯವ್ವ. ಪರಕ ಹೋಲ್ ಬಿಡ ಇವತ್ತಂದ್ರೆ ತರವಲ್ರಾಕ. ನಮ್ಗೆ ಅದಕ್ಕೆ ಬೇಕದು ಹೌದಿಲ್ಲ? ವಾಷಿಂಗ್ ಮಿಷನ್ ತರ್ಕೊಲಿ, ಮತ್ತೊಂದರ ತರ್ಕೊಲಿ. ಆಕೇನು ರೊಕ್ಕ ಕೊಟ್ಟ ತಂದಾಳ? ಅಯ್ಯೋ ದೇವ್ರೆ, ಸಾಲ ಮಾಡಿ ತಂದಾಳ. ಮನೆಯವ್ರ ಸಂಘದಾಗ 50,000 ರೂಪಾಯಿ ಸಾಲ ತಗ್ಸಾಳ. ಅದ್ರಾಗ ತಂದಾಳ. ಏನು ಹಾಕಿ ದುಡ್ದಾಳ? ಆಕೆ ಮಗ ದುಡ್ದಿದ್ದ. ಅದೇ ಅನ್ಕೊಂಡೆ ನಾನು, ಸಾಲ ಮಾಡಿ ಯಾಕೆ ತರ್ಬೇಕು ಅಂತ ನಾನು. ಹೌದಿಲ್ಲ? ಇದ್ರೆ ತರ್ಬೇಕು ಮನುಷ್ಯ, ಇಲ್ಲ ಅಂದ್ರೆ ಇಲ್ಲ. ಇಷ್ಟಕ್ಕೂ ಇರೋದ ಗಂಡ ಮಕ್ಕಳು, ಅದೊಂದು ಬರ ಸೊಸಿ ಇನ್ನೂ ಬಂದಿಲ್ಲ. ಅವು ಸರಿವಿ ಅವನು ವಾಷಿಂಗ್ ಮಿಷನ್ಗೆ ಹಾಕ್ಬೇಕಂತ ಮತ್ತೇನಿಲ್ಲ. ಅಂತ ಕತ್ತಿಂಡಿ ಆಗ 4 ಮಂದಿ ಮುಂದೆ ತೋರ್ಕಿ ಮಾಡ್ಬೇಕಂತೇಳಿ ಸಾಲ ಮಾಡಿ ತುಪ್ಪ ತಿನ್ನಕ್ಕಿಕ್ಕಿ. ಹೋಲ್ ಬಿಡ ಇವತ್ತಾಗ. ಅದೆಲ್ಲ ಯಾಕೆ ತಲೆ ಕೆಡ್ಸ್ಕೊತಿಲಿ? ಹೋಲ ತಗೊಳಗೆ. ನಂದು ಜಂಪರ್ ಕೊಟ್ಟಿದ್ನಲ್ಲ ಹೊಲ್ದಾಳನ ಅಂತ ಕೇಳಕ್ ಬಂದೆ. ಹೌದನ? ಸರಿ ಸರಿ ಶಾಂತಕ. ಬಾ 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 ಬಾ. ಯಾರ್ದ ಗಿರ್ಜಿ ಇದು ಸೀರೆ? ಎಂತ ಚಂದ ಐತೆ. ಆ ಗುಳುಮೂಡು ಶಿವಕ್ಕಂದ.
ಹೌದಾ ಎಷ್ಟು ಚಂದ ತಂದಾಳ ನೋಡು ಸೀರೆ. ಯಾವಾಗ ತಂದಾಳ ಏನೋ ಇದನ್ನ ಹೊಸಾದ ತೋರಿಸಿ ಇಲ್ಲಿ ನೋಡು ಬಿಡಾಡಿ. ಯಾಕೆ ತೋರಿಸ್ತಾಳೆ ಹೇಳು? ಬೇರೆ ಏನ್ರ ಇದ್ರೆ ತೋರಿಸ್ತಿದ್ಲು ಮಳ್ಳಿ. ಅಯ್ಯ ಹೊಸ ತರ್ತಿದ್ದಂಗೆ ಇಲ್ಲೇ ಕೊಟ್ಟಾಳ ಹೊಲ್ಯಾಕ. ರಾತ್ರಿ ತಂದಾರ ಬೆಳಗ್ಗೆ ಎದ್ದು ಬಂದು ಕೊಟ್ಟಾಳ. ಹೌದನೇ ಅದಂತ ನನಗೆ ತೋರಿಸ್ಲಂಗೆ ಇರ್ತಿದ್ದಿಲ್ಲ ಅಕ್ಕಿ. ಏನಪ್ಪ ಇದು ಅಂತ ಅನ್ಕೊಂಡೆ. ಆಲ್ ಬಿಡ ಆಲ್. ಚಲೋ ಐತಿ ಸೀರೆ ಮಾತ್ರ ಭಾರಿ ಐತಿ ಮಸ್ತ್ ಐತಿ. ಆದ್ರೂ ಏನಾನು 10 ಸೀರೆ ತಗೊಳ್ಳೋ ಬದ್ಲಿಗೆ ಇಂಥದ್ದು ಒಂದು ಸೀರೆ ತಗೋಬೋದು ನೋಡು. ತಗೋಬೋದು ಅದ್ರ ರೊಕ್ಕ ಬೇಕಲ್ವ? ಎಲ್ಲಾರ ಕಡೆನೂ ಇರ್ಬೇಕಲ್ಲ ಹೇಳಿ ನೀನ ನೋಡೋಣ. ಅದು ಕರೆ ಏನು ಆಕಿಗೇನು ಗಂಡು ಕೊಡಿಸ್ಲಿಕ್ಕಂದ್ರು ಅವದಾನಲ್ಲ ಸೂರ ಮಿಂಡ ಅವ್ನು ಕೊಡಿಸ್ತಾನೆ. ಏ ಸುಮ್ಮನಿರ ಇವ ಹಂಗೆಲ್ಲ ಮಾತಾಡ್ಬೇಡ. ಯವ್ವ ಪಾರಕ್ಕ ಸುಮ್ಮನಿರ ಆಕಿ ಕಿವಿಗೆ ಬಿದ್ರು ಬಿಡ್ತಾಳನ್ನ ನಮ್ಮನ್ನ. ಏ ನಿಂಗೆ ಗೊತ್ತಿಲ್ಲ ವಿಚಾರ? ಅಯ್ಯೋ ದೇವ್ರೇ ಯಾರು? ನಾನು ನಿನಗೆ ಇನ್ನೊಮ್ಮೆ ಹೇಳ್ತೀನಿ ತೋ ಬಂದು. ಯವ್ವ ಹೋಲ್ ಬಿಡ್ರಿ, ಈಗ ನನ್ನ ಕೆಲ್ಸದವು ನಾ ದವಾಖಾನಿಗೆ ಹೋಗ್ಬೇಕು. ನನ್ನ ಮಗಳು ಕರ್ಕೊಂಡು ಬರ್ತೇನೆ ಪಾರಕ್ಕ. ಹೋ ಬಾ ಶಾಂತಕ್ಕ. ಜಂಪರ್ ಹೊಲಿತೀನಿ ತೋರುವ ಹೊಲ್ದು ಇಡ್ತೇನೆ, ನಿಂದು ಕೊಡ್ತೇನೆ ಪಾಪ. ಅಂದಂಗ ಗಿರ್ಜಕ್ಕ ಅಡಿಗೆ ಏನು ಮಾಡಿದ್ದೆ? ನಾನು ಮೊಳಕೆ ಕಟ್ಟಿದ್ದು ಸಾರು ಮಾಡಿದ್ದೆ. ಮೊಳಕೆ ಹುಳಿಕಾಳು ಸಾರು, ಬಿಸಿ ಅನ್ನ, ಮುದ್ದಿ, ಮತ್ತೇನಿಲ್ಲ ನೋಡವ. ಪಲ್ಯ ಗಿಲೆ ಎಲ್ಲಿ ಮಾಡ್ಕೊ ಕುದ್ರಲಿ ಸಾರು ಮಾಡಿದ್ನಿ ಅಂದ್ರೆ ಮುದ್ದಿಗೆ ಬರ್ತೈತಿ ಅನ್ನಕ್ಕೂ ಬರ್ತೈತಿ ಅಂತೇಳಿ ದಿನಾನು ಹಂಗೆ ಒಂದು ಏನಾರ ಮಾಡಿಬಿಡ್ತೇನೆ. ಮುದ್ದಿಗೆ ಅನ್ನಕ್ಕೂ ಬರುವಂಗೆ ಜುಣ್ಕ ಮಾಡಿದ್ನಿ ಅಂದ್ರೆ ರೊಟ್ಟಿಗೆ ಬರ್ತೈತಿ ಅನ್ನಕ್ಕೂ ಬರ್ತೈತಿ. ಎರಡು ಮೂರು ಥರ ಮಾಡಿ ರೊಕ್ಕ ಹಾಳು ಮಾಡಕ್ಕೆ ರೊಕ್ಕ ಬೇಕಲ್ಲ ಇವ. ಮಕ್ಕಳು ಓದ್ಸೋದ ರಗಡಾಗಿರ್ತೈತಿ, ಬೇರೆ ಎಲ್ಲದಕ್ಕೂ ರೊಕ್ಕ ಬೇಕಲ್ಲ. ಹೌದು ಬಿಡು, ಅದು ಕರೆ ಅನ್ನ. ಮೊಳಕೆ ಹುಳಿಕಾಳು ಸಾರು ಅಂದ್ಲೆ ಗಿರ್ಜಿ ಏನು ಅನ್ಕೊಳಂಗಿಲ್ಲ ಅಂದ್ರೆ ನಮ್ಮ ಮನೇನು ಬೇಳೆ ಸಾರು ಒಂದು ವಾಟೆ ಕೊಡ್ತೀನಿ, ಮೊಳಕೆ ಹುಳಿಕಾಳು ಸಾರು ಒಂದು ವಾಟೆ ಕೊಡ್ತೀಯನ್ಲೇ. ಅಯ್ಯೋ ಶಾಂತಕ್ಕ ಏನಾರ ಅನ್ಕೊಳಕ್ಕೆ ಏನೈತಿವ? ನಮ್ಮ ಮನೆಗೆ ಎಷ್ಟು ಸಲ ಸಾರು ಮಾಡ್ಲಾರ್ದಾಗ ನಿಮ್ಮ ಮನೆಗೆ ಬಂದು ನಾ ಇಸ್ಕೊಂಡಿಲ್ಲ. ಹಾಗಾಯವ್ವ ಅದನ್ನ ಬಾಯ್ ಬಿಟ್ಟು ಕೇಳ್ಬೇಕನು? ಕೊಡ್ತೀನಿ ತಡಿ. ನಾನು ನೀನು ಕೇಳಲಿಲ್ಲ. ನಿಂಗೆ ಮೊಳಕೆ ಹುಳಿಕಾಳು ಸಾರು ಅಂದ್ರೆ ಭಾಳ ಇಷ್ಟ ಅಲ್ಲ, ಕೊಡ್ತೀನಿ ತಡಿ.